ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಯಾವ ರೀತಿ ಆಗ್ಬಿಟ್ಟಿದೆ ಅಂದ್ರೆ, ಯಾರಾದ್ರೂ ಸರ್ಕಾರಿ ಶಾಲೆಗೆ ಹೋಗಿ ವಿಡಿಯೋ ಮಾಡಿ ಇಷ್ಟೆಲ್ಲಾ ಫೆಸಿಲಿಟೀಸ್ ಇದೆ, ದಯವಿಟ್ಟು ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಅಂತ ಕೇಳ್ಕೋಬೇಕು, ಅಷ್ಟ್ರ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ನಮ್ ಜನಗಳಿಗೆ ಪ್ರೈವೇಟ್ ಕೆಲಸಕ್ಕಿಂತ ಗೌರ್ಮೆಂಟ್ ಕೆಲಸ ಅಂದ್ರೆ ತುಂಬಾನೇ ಇಷ್ಟ. ಆದ್ರೆ ಅದೇ ಜನ ಅವ್ರ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಅಂದ್ರೆ ಯಾರು ಸೇರ್ಸೋದಿಲ್ಲ. ಇದನ್ನೆಲ್ಲ ಏನಕ್ಕೆ ಕೇಳ್ತಿದೀನಿ ಅಂದ್ರೆ, ನಿನ್ನೆ ನಮ್ಮ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಲ್ಲಿರೋ ನೆಲಮಕ್ನಹಳ್ಳಿ ಪ್ರೌಢಶಾಲೆಗೆ ಹೋಗಿದ್ದೆ. ಅಲ್ಲಿನ ಫೆಸಿಲಿಟೀಸ್ ನೋಡಿದ್ರೆ ಯಾವ ಪ್ರೈವೇಟ್ ಸ್ಕೂಲ್ ಕಮ್ಮಿ ಇಲ್ಲ, ಆ ತರದ ಫೆಸಿಲಿಟೀಸ್ ಇದಾವೆ. 78 ಇಂಚಸ್ ಇರೋ ಡಿಜಿಟಲ್ ಟಿವಿ, 2 ಪ್ರೊಜೆಕ್ಟರ್ ಇದಾವೆ. ಇದರಿಂದ ಮಕ್ಕಳಿಗೆ ಪಾಠ ಮಾಡೋಕ್ಕೂ ತುಂಬಾನೇ ಈಸಿ ಆಗುತ್ತೆ, ಅವರು ಕೂಡ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ಜೆರಾಕ್ಸ್ ಪ್ರಿಂಟರ್ ಮಷೀನ್, ಕರೆಂಟ್ ಹೋದಾಗ UPS, ಫ್ರೀ ವೈಫೈ, ಹಾಗೆ ಕಂಪ್ಯೂಟರ್ ಮತ್ತೆ ಲ್ಯಾಪ್ಟಾಪ್ಸ್, ಇಷ್ಟೆಲ್ಲಾ ಫೆಸಿಲಿಟೀಸ್ ಇದೆ. ಸುಮಾರು 7-8 ವರ್ಷ ಹಿಂದೆ ಹೋದ್ರೆ ಈಗ ಹೇಳಿದ ಯಾವ ಫೆಸಿಲಿಟೀಸ್ ಇರಲಿಲ್ಲ ಅಂತ ಕಾಣಿಸುತ್ತೆ. ಬಟ್ ಇವಾಗ ತುಂಬಾನೇ ಇಂಪ್ರೂವ್ ಮಾಡಿದ್ದಾರೆ. ಬರೀ ಇಷ್ಟೇ ಇಲ್ಲ, ಫ್ರೀ ಬುಕ್ಸ್, ಯೂನಿಫಾರ್ಮ್, ಸುಸರ್ಜಿತವಾದ ಶೌಚಾಲಯ, ಶುದ್ಧವಾದ ನೀರು, ಬಿಸಿ ಊಟ, ಇಷ್ಟೆಲ್ಲಾ ಸೌಲಭ್ಯ ಇದ್ರೂ ಕೂಡ A to Z ಒಬ್ಬ ವಿದ್ಯಾರ್ಥಿಗೆ ಶಿಕ್ಷಣ ಪಡೆಯೋದಕ್ಕೆ ಏನೇನ್ ಸೌಕರ್ಯ ಬೇಕೋ ಎಲ್ಲಾ ಕೂಡ ಪ್ರೊವೈಡ್ ಮಾಡ್ತೀವಿ. ನಿಮ್ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಅಂತ ಕೇಳ್ಕೊಂಡ್ರು ಯಾರು ಸೇರ್ಸೋದಿಲ್ಲ. 2018ರಲ್ಲಿ ರಿಷಬ್ ಶೆಟ್ಟಿ ಅವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಈ ಮೂವಿ ತೆಗೆಯೋದ್ರ ಮೂಲಕ ಎಲ್ರಿಗೂ ಮೆಸೇಜ್ ಕೊಟ್ಟಿದ್ರು. ಆ ಮೂವಿ ಎಳೆದಾಗ್ತಿದಂಗೆ ಆ ವಿಷಯದ ಬಗ್ಗೆ ಮಾತಾಡೋದು ಕೂಡ ಕಡಿಮೆ ಆಗ್ತಾ ಹೋಯ್ತು. ಪ್ರತಿ 5 ವರ್ಷಕ್ಕೊಂದ್ಸಲ ಸರ್ಕಾರ ಚೇಂಜ್ ಆಗುತ್ತೆ ಹೊರತು ಡೆವಲಪ್ ಆಗದೆ ಇರೋ ಸರ್ಕಾರಿ ಶಾಲೆಗಳು ಮಾತ್ರ ಚೇಂಜ್ ಆಗ್ತಾ ಇಲ್ಲ. ಸುಮಾರು ಶಾಲೆಗಳಲ್ಲಿ ಫೆಸಿಲಿಟೀಸ್ ಇಲ್ಲ ಅಂದ್ಬಿಟ್ಟು ಯಾರು ಶಾಲೆಗೆ ಸೇರಿಸಿರೋದಿಲ್ಲ. ಆದ್ರೆ ಈ ಶಾಲೆಯಲ್ಲಿ ಫೆಸಿಲಿಟೀಸ್ ಇದೆ, ಆದ್ರೆ ಸ್ಟೂಡೆಂಟ್ಸ್ ಇರೋದು ಮಾತ್ರ ತುಂಬಾನೇ ಕಮ್ಮಿ. ಈ ಶಾಲೆಯಲ್ಲಿ ಸಿಗೋ ಸೌಲಭ್ಯಗಳನ್ನ ಅಕ್ಕಪಕ್ಕ ದೂರವರು ಯೂಸ್ ಮಾಡ್ಕೊಳ್ಳಿ. ಹಾಗೇನೆ ಸರ್ಕಾರಿ ಶಾಲೆನ ಉಳಿಸಿ ಬೆಳೆಸಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.